ಪ್ರಾಪರ್ಟೀಸ್ ಇನ್ ಮೈಸೂರು. ವಿಜಯನಗರ 4th ಸ್ಟೇಜ್. ವಿಜಯನಗರ 4th ಸ್ಟೇಜಲ್ಲಿ ಒಳ್ಳೆ ಲೊಕೇಶನ್ನಲ್ಲಿ ಮರಿಮಲ ಪಾಸ್ ಹತ್ರ ಒಂದು ಸ್ವಂತಕ್ಕೆ ಕಟ್ಕೊಂಡು ಆಮೇಲೆ ಅವ್ರದ್ದು ಟ್ರಾನ್ಸ್ಫರ್ ಆಗೋಯ್ತು. ಸೊ ಅದರಿಂದ ಅವರು ಕೊಡೋಕ್ಕೆ ಮನ್ಸು ಮಾಡಿದ್ದಾರೆ. ಈ ಮನೆಯಲ್ಲಿ ಬಂದು ಅವರು ಒಂದೇ ತಿಂಗಳಾಗಿರೋದು. ಫುಲ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿಸಿರೋದು. ಒಂದು ಬೋರ್ವೆಲ್ಲು ಇದೆ, ಮತ್ತು ಫರ್ನಿಶ್ಡ್ ಇದೇನಿದೆ ಮೂವೇಬಲ್ ಮಾತ್ರ ತೊಗೊಂಡು ಹೋಗ್ತಾರೆ. ಫಿಕ್ಸೆಡ್ ಏನಾಗಿದೆ ಅದೆಲ್ಲ ಹಂಗೆ ಬಿಟ್ಬಿಟ್ಟು ಹೊರಟೋಗ್ತಾರೆ. ಈಗ ಸಪೋಸ್ ತಿಳ್ಕೊಳ್ಳಿ, ಪಾತ್ರೆ ಮತ್ತು ಬಟ್ಟೆ ಇದೆಲ್ಲ ಎತ್ಕೊಂಡು ಹೋಗ್ತಾರೆ, ಮಿಕ್ಕಿದೆಲ್ಲ ಹಂಗೆ ಬಿಟ್ಬಿಡ್ತಾರೆ. ನೋಡಿ, ಫರ್ನಿಶ್ಡ್ ಹೌಸ್ ಇದು, ಫುಲ್ಲಿ ಫರ್ನಿಶ್ಡ್ ಹೌಸ್. 3 ಕಾರ್ ನಿಲ್ಲಿಸ್ಬೋದು ಒಳಗಡೆ, ಅಷ್ಟು ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಮನೆ ಒಳ್ಳೆ ಲೊಕೇಶನ್ನಲ್ಲಿದೆ. ಗ್ರೌಂಡ್ ಫ್ಲೋರು ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಈಗ ತೋರಿಸ್ತೀನಿ ಮುಂದಕ್ಕೆ. ಆಫೀಸ್ ಮಾಡ್ಕೊಂಡಿದ್ದಾರೆ. ಒಂದು ರೂಮ್ ಇದೆ, ಬೆಡ್ರೂಮ್ ಎಕ್ಸ್ಟ್ರಾ. ಒಂದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಮತ್ತು ಫಸ್ಟ್ ಫ್ಲೋರಲ್ಲಿ ಕಿಚನ್, ಪೂಜಾ ರೂಮ್, ಯುಟಿಲಿಟಿ ಇದೆಲ್ಲ ಕೊಟ್ಟಿದ್ದಾರೆ. ಅದ್ರ ಮೇಲೆ 3 ಬೆಡ್ರೂಮು, ಅದ್ರ ಮೇಲೆ ಟೆರೆಸ್ಸು. ನೋಡಿ, ಇದು ಕಾರ್ ಪಾರ್ಕಿಂಗ್. ಇದು 3 ಕಾರ್ ನಿಲ್ಲಿಸ್ಬೋದು. ಸೈಡಲ್ಲಿ ಗಾರ್ಡನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ಮಣ್ಣಲ್ಲಿ ಪಾತಿ ಮಾಡಿಬಿಟ್ಟಿದ್ದಾರೆ. 3 ಕಾರ್ ನಿಲ್ಲಿಸ್ಬೋದು ಇಲ್ಲಿ. ಎದುರುಗಡೆ ಕೇಜ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಸಿಲಿಂಡ್ರ್ ಇಟ್ಕೋಬೋದು. 2 ಸಿಲಿಂಡ್ರ್ ಇಟ್ಕೋಬೋದು. ಇದು ಉತ್ತರಕ್ಕಿದೆ. ಉತ್ತರಕ್ಕೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ನೋಡಿ, ಫ್ಲೋರಿಂಗ್. ಇದು ಆಫೀಸ್ ಮಾಡ್ಕೊಂಡಿದ್ದಾರೆ. ಆಫೀಸಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಥರ ಆಫೀಸ್ ಮಾಡಿಕೊಂಡಿದ್ದಾರೆ ಅವ್ರ ಓನ್ ಕೆಲಸಕ್ಕೆ. ನೋಡಿ, AC ಎಲ್ಲ ಪ್ರತಿಯೊಂದು ಹಂಗೆ ಬಿಟ್ಬಿಟ್ಟು ಹೊರಟೋಗ್ತಾರೆ. 2-3 AC ಇರ್ಬೋದು ಇಲ್ಲಿ. ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ಮತ್ತು ಈ ಫರ್ನಿಶ್ಡ್ ಏನು ಕಾಣ್ತಾ ಇದೆ ಇದೆಲ್ಲ ರೋಸ್ವುಡ್ ಫರ್ನಿಶ್ಡ್. ಇದೆಲ್ಲ ಬಿಟ್ಬಿಟ್ಟು ಹೊರಟೋಗ್ತಾರೆ. ಈ ನೋಡಿ, ಫಸ್ಟ್ ಕ್ವಾಲಿಟಿ ಟೀಕ್ ಹಾಕಿರೋದು. ಇದೊಂದು ಬೆಡ್ರೂಮ್ಗೆ ಪಕ್ಕದಲ್ಲಿ ಒಂದು ಇಂಡಿಯನ್ ಟಾಯ್ಲೆಟು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಟೇರ್ಕೇಸ್ ಕೆಳಗಡೆ UPS ಮತ್ತು ಒಂದು ಬೋರ್ವೆಲ್ ಇದೆ, ಅದರದ್ದು ಸ್ವಿಚ್ ಎಲ್ಲ ಮಡಗಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಇದರದ್ದು ಬೆಲೆ ಹೇಳ್ತಾರೆ 2,60,00,000 ರೂಪಾಯಿ. ಸ್ಲೈಡ್ಲಿ ನೆಗೋಷಿಯಬಲ್ಲು ಇರ್ತದೆ. ನೋಡಿ, ಫೌಂಟೈನ್ ಈ ಥರ ಮಾಡಿದ್ದಾರೆ. ಇದೆಲ್ಲ A to Z ಬಿಟ್ಬಿಟ್ಟು ಹೊರಟೋಗ್ತಾರೆ. ಬಟ್ಟೆ ಮತ್ತು ಪಾತ್ರೆ ಅಷ್ಟು ತಗೊಂಡು ಹೋಗ್ತಾರೆ, ಮಿಕ್ಕಿದೆಲ್ಲ ತಗೊಳ್ಳೋರಿಗೇನೆ ಬಿಟ್ಕೊಟ್ಬಿಡ್ತಾರೆ. ಉತ್ತರಕ್ಕೆ ಉತ್ತರ ಡೋರ್ ಕೊಟ್ಟಿದ್ದಾರೆ ಇದಕ್ಕೆ. ಇದು ಮೇನ್ ಡೋರು. ನೋಡಿ, ಫಸ್ಟ್ ಟೀಕ್ ಎಲ್ಲ ಕಡೆನೂ ಹಾಕಿರೋದು. ಸ್ವಂತಕ್ಕಂತ ಅಂದ್ಬಿಟ್ಟು ಒಳ್ಳೆ ಪ್ಲಾನಿಂಗಿಂದ ಇದು ಮಾಡ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಈ ನೋಡಿ, ಫರ್ನಿಶ್ಡ್ ಇದೆಲ್ಲ A to Z ಕೊಟ್ಬಿಡ್ತಾರೆ. ನೋಡಿ, ಇಲ್ಲೊಂದು AC ಇದೆ, ಕೆಳಗಡೆ ಒಂದು ನೋಡಿದ್ದು. ಇದೆಲ್ಲ ರೋಸ್ವುಡ್ ಫರ್ನಿಚರ್. ಇದು ಗ್ರಾನೈಟ್ ಫ್ಲೋರಿಂಗು ಭಾಳ ಚೆನ್ನಾಗಿದೆ. ಒಂದು ಸ್ವಲ್ಪ ಡ್ಯಾಮೇಜ್ ಇಲ್ಲದೆ ತೊಗೊಂಡು ಬಂದು ಹಾಕಿರೋದು ಸ್ಲ್ಯಾಬ್ಸ್. ನೋಡಿ, ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ.
ನೋಡಿ ಡೈನಿಂಗ್ ಟೇಬಲ್ ಎಲ್ಲ ರೀಸೆಂಟ್ ಮಾಡಿಸಿರೋದು. 1 ತಿಂಗಳಾಗಿದೆ ಇವ್ರು ಬಂದು ಮನೆಗೆ. ಆವಾಗಲೇ ಡೈನಿಂಗ್ ಇದೆಲ್ಲ ಇಲ್ಲೇ ಕರೆಸ್ಬಿಟ್ಟು ಮಾಡಿಸಿರೋದು ಮನೇಲಿ. ಪೂಜಾ ರೂಮ್, ನೋಡಿ ಈ ಥರ ಕನ್ಸ್ಟ್ರಕ್ಷನನ್ನು ಮಾಡಿಸಂಗಿದ್ರೆ ಮೈಸೂರು ಸುತ್ತ ನಮಗೆ ಸಂಪರ್ಕ ಮಾಡಿ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಏನು ಹೇಳ್ತೀವಿ ಅದನ್ನೇ ಮಾಡಿಕೊಡೋದು ನಾವು. ಬಟ್ ರೇಟ್ ಅದಕ್ಕೆ ತಕ್ಕಂಥ ನಮ್ಮ ಹತ್ರ ಇರ್ತದೆ. ಬಟ್ ಏನೋ ಹೇಳಿ ಏನೋ ಒಂದು ಮಾಡ್ತಾರಲ್ಲ ಆ ಥರ ನಮ್ಮಲ್ಲಿ ಇರೋಕ್ಕಿಲ್ಲ. ಬಟ್ ಕೆಲಸ ಮಾತ್ರ ಫಿನಿಷಿಂಗು ಚೆನ್ನಾಗಿರ್ತದೆ. ಮತ್ತು ಮೈಸೂರಲ್ಲಿ ಮೂಡ ಸೈಟ್ಗಳು ಏನಾರ ಸೇಲ್ ಮಾಡೋರಿದ್ದರೆ ನಮಗೆ ಸಂಪರ್ಕ ಮಾಡಿ, ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡಿಸ್ತೀನಿ. ಈ ಕಿಚನ್ ಇದೆಯಲ್ಲ ವಾಟರ್ ಪ್ರೂಫ್, ಕಂಪ್ಲೀಟ್ ಪ್ಲೈವುಡ್ ಎಲ್ಲ ವಾಟರ್ ಪ್ರೂಫ್ ಹಾಕಿರೋದು. ಸ್ವಂತಕ್ಕೆ ಅಂತ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ. ಈ ಫ್ಲೋರಿಂಗು ಅಷ್ಟೇ ನೋಡಿ, ಗಾಜಿನ ಥರ ಈಗ ಕಾಣ್ತಾ ಇದೆ ಫಿನಿಷಿಂಗು. ನೋಡಿ ಫಸ್ಟ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು, ವಿತ್ ಅಟ್ಯಾಚ್ ಬಾತ್ರೂಮು. ಇದು ಟೋಟಲಿ 4 BHK ಮನೆ. ಇದು 2,60,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು ಐತದೆ. ಉತ್ತರ ದಿಕ್ಕು, ಲೊಕೇಶನ್ ಚೆನ್ನಾಗಿದೆ, ಅಟ್ಯಾಚ್ ಬಾತ್ರೂಮ್ ಇದು. ಫುಲ್ಲಿ ಫರ್ನಿಶ್ಡ್ ಮನೆ. ಮತ್ತು ಈಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಾಯಿದ್ದೀನಿ. ನೋಡಿ ಇದಕ್ಕೆ ಸ್ಟೇರ್ ಕೇಸ್ಗೆ ಲೈಟಿಂಗ್ ಮಾಡಿರೋದು. ಹೆಂಗೆ ನಾವು ಹೋಗ್ತಾ ಇರ್ತೀವಿ ಹಂಗಂಗೆ ಲೈಟ್ ಆನ್ ಆಗ್ತಾ ಇರ್ತದೆ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಆನ್ ಆಗೋದು. ಸೆನ್ಸರ್ ಫಿಟ್ ಮಾಡಿದ್ದಾರೆ ಇದಕ್ಕೆ. ರೈನಿಂಗ್ಸ್ಗೆ ಫುಲ್ ಟೀಕುಡ್ ಹಾಕಿದ್ದಾರೆ. ಸ್ಟಿಲ್ ಯೂಸ್ ಮಾಡಿಲ್ಲ. ಇದು ನೋಡಿ ಕಿಡ್ಸ್ ರೂಮ್ ಇದು. ಅಟ್ಯಾಚ್ ಬಾತ್ರೂಮ್. ನೋಡಿ ಫಸ್ಟ್ ಟೀಕ್ ಹಾಕಿರೋದು. ಇಂಚಸ್ ಎಲ್ಲ ಫುಲ್ ಕಂಪ್ಲೀಟು ಬ್ರಾಸಲ್ಲಿ ಹಾಕಿದ್ದಾರೆ. ಬ್ರಾಸ್ ಇಂಚಸ್ ಕಾಸ್ಟ್ಲಿ ಆಯ್ತದೆ. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್.
ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಇರೋದು. ನೋಡಿ, 1 ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಟಿವಿ ಕ್ಯಾಬಿನೆಟ್. ಇದು 3ನೇ ಬೆಡ್ರೂಮ್ ತೋರಿಸ್ತಾ ಇರೋದು. ಇದು 3rd ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಇರೋದು. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಇದೆ. ನೋಡಿ, ಇದೀಗ ಅಟ್ಯಾಚ್ ಬಾತ್ರೂಮು. ಇದರಲ್ಲಿ ಡ್ರೆಸ್ಸಿಂಗ್ ರೂಮ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮ್ ಆದಮೇಲೆ ಅಟ್ಯಾಚ್ ಬಾತ್ರೂಮ್. ಎದುರುಗಡೆ ಕಾಣ್ತಾ ಇರೋದು ವಾಶ್ ಬೇಸನ್ನು, ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಬಾತ್ ಟಬ್ಬು. ಗ್ಲಾಸಿಂದ ಆ ಕಡೆ ಇರೋದು ಸ್ಟೀಮ್ ಬಾತ್ರೂಮ್. ನೋಡಿ, ಕೆಲವರು ನಮಗೆ ಬಿಲ್ಡರ್ಸ್ ಕಟ್ಟೋದು ಹೆಂಗೆ ಕಟ್ಟಿರ್ತಾರೋ, ಚೆನ್ನಾಗಿರೋದು ಮನೆಗೆ ಬೇಕು, ನಮಗೆ ಡ್ಯೂಟಿ ಇರ್ತದೆ, ಡ್ಯೂಟಿ ಬಿಟ್ಬಿಟ್ಟು ಮಾಡ್ಸೋಕ್ಕೂ ಆಗೋಲ್ಲ ಅಂತ 2-3 ಥರದ್ದು ಯೋಚನೆ ಮಾಡ್ತಾರಲ್ಲ, ಅಂಥವ್ರಿಗೆ ಬೆಸ್ಟ್ ಮನೆ ಇದು. ಓನ್ಗೋಸ್ಕರ ಮಾಡ್ಕೊಂಡಿರೋದು ಅವ್ರಿಗೋಸ್ಕರ. ಈಗ 1 ತಿಂಗಳಾಯಿತು ಬಂದಿವರು. 1 ತಿಂಗಳಲ್ಲೇ ವಾಪಸ್ ಕೊಟ್ಬಿಟ್ಟು ದೊಡ್ಡದು ಒಂದು ಮನೆ ಮಾಡೋಕ್ಕೆ ಒಂದು ಜಾಗ ನೋಡ್ಕೊಂಡಿದ್ದಾರಂತೆ. ಆ ಜಾಗ ದೊಡ್ಡದಿದೆ ಅಂತೆ, ಅದರಲ್ಲಿ ಹೊಂಟೋಗ್ತಾರೆ ಇವರು. ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಈಗ. ನೋಡಿ, ಫುಲ್ ರೈನಿಂಗ್ಸ್ ಟೀಕುಡ್ಡಲ್ಲಿ ಹಾಕಿದ್ದಾರೆ. ನೋಡಿ, ಓಪನ್ ಸ್ಕೈ. ಕೆಳಗಡೆ ತನಕನೂ ಇದ್ರದ್ದು ಬೆಳಕು ಬರುತ್ತೆ. ನೋಡಿ, ಮೇಲ್ಗಡೆ ಇತ್ತು ಸ್ಪೇಸ್ ಇದೆಯಲ್ಲ, ಇದರಲ್ಲಿ ಯೋಗ ಮಾಡೋಕ್ಕೆ ಚೆನ್ನಾಗಿದೆ ಇದು ಜಾಗ. ನೋಡಿ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಮಾಡಿದ್ದಾರೆ. ಮೇಲ್ಗಡೆ 1,000 ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. 2 ಸೋಲಾರ್ ಇಟ್ಟಿದ್ದಾರೆ. ಎಷ್ಟೇ ದೊಡ್ಡ ಫ್ಯಾಮಿಲಿ ಇದ್ರೂ ಸೋಲಾರ್ ವಾಟ್ರು ಖಾಲಿ ಆಗೋಲ್ಲ. ಇದು ವಿಜಯನಗರ 4 ಸ್ಟೇಜ್ ಮೈಸೂರು, ನಿಯರ್ ಟು ಮರಿಮಲ್ಲಪ್ಪ ಹೈಸ್ಕೂಲ್. ನೋಡಿ, ಮೇಲ್ಗಡೆ ಬಂದು ಪಾರ್ಟಿ ಮಾಡಬೇಕು ಅಂದರೆ ಈ ಥರ ಡೈನಿಂಗ್ ಟೇಬಲ್ ಹಾಕ್ಕೊಂಡಿದ್ದಾರೆ.